ಅದು ಬೇಟೆಗಾರರ ಬಲೆಗೆ ಸಿಲುಕಿ ಒಂದು ಕಾಲು ಕಳೆದುಕೊಂಡಿದ್ದ ಕರಡಿ. ಅದನ್ನು ಜೈವಿಕ ಉದ್ಯಾನವನದಲ್ಲಿ ನಿಲ್ಲಿಸಿ ಆರೈಕೆ ಮಾಡಲಾಗಿತ್ತು. ಆದರೆ ಕಾಲು ಕಳೆದುಕೊಂಡು ಓಡಾಡಲು ಸಮಸ್ಯೆ ಎದುರಿಸಿದ್ದ ಕರಡಿ ಇದೀಗ ಮಿರಾಕಲ್ನಂತೆ ಓಡಾಡುತ್ತಿದೆ. ಅದು ಹೇಗೆ ಪಾಸಿಬಲ್ ಅಂತೀರಾ? ನೀವೇ ನೋಡಿ. ಬೇಟೆಗಾರರ ಬಲೆಗೆ ಸಿಲುಕಿ ಕಾಲು ಕಳೆದುಕೊಂಡಿದ್ದ ಕರಡಿ. ದೇಶದಲ್ಲಿಯೇ ಮೊದಲ ಬಾರಿಗೆ ಕರಡಿಗೆ ಕೃತಕ ಕಾಲು ಜೋಡಣೆ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲೊಂದು ಅಪರೂಪದ ಘಟನೆ. ವಿಶ್ವದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಕರಡಿಗೆ ಕೃತಕ ಕಾಲು ಜೋಡಿಸಿರುವ ಅಪರೂಪದ ಘಟನೆ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ನಡೆದಿದೆ. ಈ ಮೂಲಕ ಪಶುವೈದ್ಯಕೀಯ ಕ್ಷೇತ್ರದಲ್ಲಿ ಕೃತಕ ಕರಡಿ ಕಾಲು ಜೋಡಣೆಯ ಮೈಲುಗಲ್ಲಾಗಿದೆ. ಕಾಲು ಕಳೆದುಕೊಂಡಿದ್ದ ವಸೀಕರನ್ ಎಂಬ ಕರಡಿಗೆ 3 ದಿನಗಳ ಕಾಲ ಕಾಲು ಜೋಡಣೆಯ ಕಾರ್ಯ ಯಶಸ್ವಿಯಾಗಿದೆ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಮತ್ತು ವೈಲ್ಡ್ ಲೈಫ್ SOS ಸಂಸ್ಥೆ, ಕರ್ನಾಟಕ ಅರಣ್ಯ ಇಲಾಖೆ ಸಹಯೋಗದಲ್ಲಿ ಕರಡಿಗೆ ಕೃತಕ ಕಾಲು ಜೋಡಣೆ ಮಾಡಲಾಗಿದೆ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ BRRC ಬೇರ್ ರೆಸ್ಕ್ಯೂ ಅಂಡ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಅಂತ ಹೇಳಿ ನಾವು 2000 ಇಸ್ವಿನಲ್ಲೇ ಶುರು ಮಾಡಿದ್ದೀವಿ. ಸೊ ಈ ಒಂದು ರೆಸ್ಕ್ಯೂ ಸೆಂಟರ್ ಫೆಸಿಲಿಟಿ ಏನಿದೆ, ಇದನ್ನ ವೈಲ್ಡ್ ಲೈಫ್ SOS ಅಂತ ಹೇಳಿ ಒಂದು NGO ಜೊತೆಗೆ ನಾವು ನಡೆಸ್ತಾ ಇದ್ದೀವಿ. ಲಾಸ್ಟ್ 25 ವರ್ಷದಿಂದ ಇದು ನಡೀತಾ ಇದೆ. ಸೊ ಇದರಲ್ಲಿ ನಮಗೆ ಮೇಜರ್ ಆಗಿ ರೆಸ್ಕ್ಯೂ ಆಗಿ ಬಂದಿರುವ ಕರಡಿಗಳೇನಿದೆ, ಬೇರೆ ಬೇರೆ ಕಡೆಯಿಂದ ರೆಸ್ಕ್ಯೂ ಆಗಿ ಬರ್ತದೆ. ಮೇಜರ್ ಆಗಿ ನಮ್ಮ ಹತ್ರ ಇರುವ ಕರಡಿಗಳು ಇಲ್ಲಿ ಕಳಂದರ್ ಕಮ್ಯುನಿಟಿ ಅಂತ ಏನು ಡ್ಯಾನ್ಸಿಂಗ್ ಬೇರ್ಸ್ ಅಂತ ಏನು ಕರಿತೀವಿ, ಆ ಡ್ಯಾನ್ಸಿಂಗ್ ಕರಡಿಗಳನ್ನ ನಾವು ರೆಸ್ಕ್ಯೂ ಮಾಡಿ ತಂದಿರುವ ಒಂದು ಕರಡಿಗಳಿದೆ. ಅದ್ರ ಜೊತೆಗೆ ಅವಾಗವಾಗ ಅರಣ್ಯ ಇಲಾಖೆಯಿಂದ ರೆಸ್ಕ್ಯೂ ಆಗ್ತಾ ಇರುವ ಕರಡಿಗಳು ಕೂಡ ಅದರಲ್ಲಿ ಕೆಲವೊಂದಿದೆ. ಅದರಲ್ಲಿ ಒಂದು ಕರಡಿ ವಸೀಕರನ್ ಅಂತ ಹೇಳಿ 2019 ಇಸ್ವಿನಲ್ಲಿ ಬಳ್ಳಾರಿನಲ್ಲಿ ಒಂದು ಸ್ನೇರಿಗೆ ಸಿಕ್ಕಾಕೊಂಡು ನಾವು ರೆಸ್ಕ್ಯೂ ಮಾಡಿರೋ ಒಂದು ಕರಡಿ. ಸೊ ಅದು ಸ್ನೇರಲ್ಲಿ ಸಿಕ್ಕಾಗುವಾಗಲೇ ಬೋನ್ಸ್ ಎಲ್ಲ ಕ್ರಶ್ ಆಗಿ ಅದನ್ನು ಒಂದು ಆಂಪ್ಯೂಟ್ ಮಾಡುವ ಒಂದು ಪರಿಸ್ಥಿತಿ ಬಂತು. ಅದು ಕಾಲು ಆಂಪ್ಯೂಟ್ ಮಾಡಿದ ಮೇಲೆ ಒಂದು ಪ್ರೋಸ್ಥೆಟಿಕ್ ಲೆಗನ್ನು ಅವರು ಅದಕ್ಕೆ ಒಂದು ಟ್ರೈ ಮಾಡಿ ಅದನ್ನು ನಾವು ಮಾಡ್ಬೋದು ಅಂತ ಹೇಳಿ ಚರ್ಚೆ ಮಾಡಿದ ಮೇಲೆ ಒಬ್ಬ USA ಬೇಸ್ಡ್ ಒಬ್ಬ ಡಾಕ್ಟರ್ ಜೊತೆಗೆ ನಾವು ಮಾತಾಡಿಕೊಂಡು ಒಂದು ಪ್ರೋಸ್ಥೆಟಿಕ್ ಲೆಗನ್ನು ನಾವು ರೆಡಿ ಮಾಡಿದ್ದೀವಿ ಅದಕ್ಕೆ. ಇನ್ನು ವಸೀಕರನ್ ಕರಡಿಯನ್ನ 2019ರಲ್ಲಿ ಬಳ್ಳಾರಿ ಅರಣ್ಯ ಪ್ರದೇಶದಿಂದ ರಕ್ಷಣೆ ಮಾಡಲಾಗಿತ್ತು. ಬೇಟೆಗಾರರ ಬಲೆಗೆ ಸಿಲುಕಿ ಜೀವನ್ಮರಣ ಹೋರಾಟ ನಡೆಸಿದ ಕರಡಿಯ ಹಿಂಬದಿಯ ಎಡಗಾಲು ಮುರಿದು ನರಳಾಡಿತ್ತು. ಅನಂತರ ಅದನ್ನ ಬನ್ನೇರುಘಟ್ಟ ಕರಡಿ ಆರೈಕೆ ಕೇಂದ್ರಕ್ಕೆ ಕರೆತರಲಾಗಿತ್ತು. ಗಾಯಗೊಂಡಿದ್ದ ಕರಡಿಗೆ ಚಿಕಿತ್ಸೆ ನೀಡಿದ ಬಳಿಕ ಆರೋಗ್ಯ ಸುಧಾರಣೆಯಾಗಿತ್ತು. ದೇಶದಲ್ಲಿ ಯಾರೂ ಮಾಡದ ಮೊಟ್ಟ ಮೊದಲ ಪ್ರಯತ್ನ ಮಾಡಿ ಕೃತಕ ಕಾಲನ್ನು ಅಳವಡಿಸುವ ಮೂಲಕ ಕರಡಿ ಮೊದಲಿನಂತೆ ಓಡಾಡುವ ಹಾಗೆ ಮಾಡಲಾಗಿದೆ. ಹೀಗಾಗಿ ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಆಡಳಿತ ಮಂಡಳಿ ಹಾಗೂ ವೈದ್ಯರ ತಂಡದ ಕಾರ್ಯಕ್ಕೆ ಎಲ್ಲೆಡೆ ಶ್ಲಾಘನೆ ವ್ಯಕ್ತವಾಗ್ತಿದೆ. ಅಮರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್.